ನಾನು ಯಾರಿಗೂ ಮಿತ್ರನಲ್ಲ, ಶತ್ರುವೂ ಅಲ್ಲ. ಯಾಕಂದ್ರೆ ನಾನು ಕಾಲ. ಯುಗ ಯುಗಗಳು ಉರುಳಿವೆ. ಅದೆಷ್ಟೋ ವೀರರ ಕಥೆಗಳನ್ನ ನಾನು ನೋಡಿದ್ದೇನೆ. ಆದ್ರೆ ಕೆಲವು ಕಥೆಗಳಿರ್ತವೆ, ಅವು ಇಡೀ ಯುಗದ ಹಣೆ ಬರಹವನ್ನೇ ಬರೆದು ಬಿಡ್ತವೆ. ಇವತ್ತು ನಾವು ಮಾತಾಡೋಕ್ ಹೊರಟಿರೋದು ಅಂತಹದ್ದೇ ಒಂದು ಕಥೆ. ಗಂಗಾಪುತ್ರ ದೇವವ್ರತ ಭೀಷ್ಮ ಅಂತ ಹೇಗೆ ಬದಲಾದ ಅನ್ನೋ ಆ ಒಂದು ಕ್ಷಣದ ಕಥೆ. ಈ ಇಡೀ ಮಹಾಕಥೆಯ ತಿರುಳೆ ಒಂದು ಪ್ರತಿಜ್ಞೆ. ಸುಮ್ಮನೆ ಬಾಯಲ್ಲೇ ಹೇಳಿದ ಮಾತಲ್ಲ ಅದು. ಅದೊಂದು ವರ ಕೂಡ ಹೌದು. ಅದೇ ಸಮಯದಲ್ಲಿ ಇಡೀ ರಾಜವಂಶವನ್ನೇ ಬಲಿ ತೆಗೆದುಕೊಂಡ ಒಂದು ಘೋರ ಶಾಪನೂ ಹೌದು. ಹಾಗಿದ್ರೆ ಆ ಪ್ರತಿಜ್ಞೆಯ ಹಿಂದಿದ್ದ ತ್ಯಾಗ, ಪ್ರೀತಿ, ಆ ದುರಂತ, ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಕಥೆಯ ಆರಂಭಕ್ಕೆ ಹೋಗ್ಬೇಕು. ಬನ್ನಿ. ಸರಿ, ಹಾಗಾದ್ರೆ ಕಥೆ ಶುರುವಾಗೋದು ಹಸ್ತಿನಾಪುರದ ಚಕ್ರವರ್ತಿ ಶಂತನುವಿನಿಂದ. ಗಂಗೆಯನ್ನು ಕಳ್ಕೊಂಡು ಒಂಟಿಯಾಗಿದ್ದ ಆತನ ಜೀವನದಲ್ಲಿ ಬೆಸ್ತರ ರಾಜನ ಮಗಳು ಸತ್ಯವತಿ ಬರ್ತಾಳೆ. ಅವಳ ಸೌಂದರ್ಯಕ್ಕೆ ಶಂತನು ಮನಸೊತ್ತು ಬಿಡ್ತಾನೆ. ಆದ್ರೆ ಇಲ್ಲೇ ನೋಡಿ ಸಮಸ್ಯೆ ಶುರುವಾಗಿದ್ದು. ಒಂದು ಕಡೆ ಅವನ ಪ್ರೀತಿ, ಇನ್ನೊಂದು ಕಡೆ ಅವನ ಮಗ, ಅಂದ್ರೆ ಹಸ್ತಿನಾಪುರದ ಮುಂದಿನ ರಾಜ, ಯುವರಾಜ ದೇವವ್ರತ. ಪ್ರೀತಿ ಮತ್ತು ಕರ್ತವ್ಯದ ನಡುವೆ ಒಂದು ದೊಡ್ಡ ಅಗ್ನಿಪರೀಕ್ಷಣೆ ನಡೀತಾ ಇತ್ತು. ಪ್ರತಿದಿನ ತನ್ನ ತಂದೆಯ ಮುಖದಲ್ಲಿ ಅದೇ ದುಃಖ, ಅದೇ ಚಿಂತೆ. ಇದನ್ನ ಯುವರಾಜ ದೇವವ್ರತ ನೋಡ್ತಾನೇ ಇದ್ದ. ಅವನಿಗೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಿತ್ತು. ರಾಜನೇ ಸಂತೋಷವಾಗಿಲ್ಲ ಅಂದ್ರೆ ಅವನು ಪ್ರಜೆಗಳನ್ನ ಹೇಗೆ ಸಂತೋಷವಾಗಿಡೋಕಾಗುತ್ತೆ ಅಲ್ವಾ? ತನ್ನ ತಂದೆಯ ಈ ವೈಯಕ್ತಿಕ ನೋವು ಇಡೀ ಹಸ್ತಿನಾಪುರ ರಾಜ್ಯಕ್ಕೆ ಅಪಾಯ ತರಬಹುದು ಅಂತ ಅವನಿಗೆ ಅರ್ಥವಾಗಿತ್ತು. ಕೊನೆಗೆ ತಂದೆಯ ಈ ದುಃಖವನ್ನ ನೋಡೋಕಾಗದೆ ದೇವವ್ರತನೇ ಒಂದು ನಿರ್ಧಾರಕ್ಕೆ ಬರ್ತಾನೆ. ಸರಿ, ಇದಕ್ಕೊಂದು ಪರಿಹಾರ ನಾನೇ ಕಂಡುಹಿಡಿಬೇಕು ಅಂತ. ಆ ನಿರ್ಧಾರ ಅವನನ್ನ ಒಂದು ಎಂಥ ದೊಡ್ಡ ತ್ಯಾಗದ ಕಡೆಗೆ ಕರ್ಕೊಂಡು ಹೋಯಿತು ಅಂದ್ರೆ ಇತಿಹಾಸದಲ್ಲಿ ಯಾರೂ ಮಾಡಿರ್ಲಿಲ್ಲ, ಮುಂದೆ ಯಾರೂ ಮಾಡೋಕ್ಕೂ ಸಾಧ್ಯವಿಲ್ಲ. ಯುಗಗಳು ಕಳೆದ್ರೂ ಮರೆಯಲಾಗದ ಒಂದು ಮಹಾ ಪ್ರತಿಜ್ಞೆಗೆ ಅವನು ಸಿದ್ಧನಾದ. ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಅಲ್ವಾ? ತಂದೆಯ ಸಂತೋಷಕ್ಕಾಗಿ ಒಬ್ಬ ಮಗ ಎಲ್ಲಿಯವರೆಗೆ ಹೋಗಬಹುದು? ತನ್ನ ಇಡೀ ಜೀವನವನ್ನೇ ಪಣಕ್ಕಿಡ್ಬೇಕಾ? ಆ ತ್ಯಾಗಕ್ಕೊಂದು ಮಿತಿ ಬೇಡ್ವಾ? ನೋಡಿ, ಇದೇ ಪ್ರಶ್ನೆ ನಮ್ಮನ್ನ ಈ ಕಥೆಯ ಅತ್ಯಂತ ರೋಚಕ, ಅಷ್ಟೇ ದುರಂತಮಯ ಘಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಆ ಮಹಾತ್ಯಾಗಕ್ಕೆ ಇತಿಹಾಸ ಕೊಟ್ಟ ಹೆಸರು ಭೀಷ್ಮ ಪ್ರತಿಜ್ಞೆ. ಭೀಷ್ಮ ಅಂದ್ರೇನೆ ಭಯಂಕರವಾದದ್ದು ಅಂತರ್ಥ. ಅಬ್ಬಾ, ಆ ಹೆಸರಲ್ಲೇ ಇದೆ ನೋಡಿ ಆ ಪ್ರತಿಜ್ಞೆಯ ಗಾಂಭೀರ್ಯ, ಅದರ ತೀವ್ರತೆ, ಮುಂದೆ ಅದರಿಂದ ಏನೆಲ್ಲ ಆಡ್ಬಹುದು ಅನ್ನೋದ್ರ ಸುಳಿವು. ಸತ್ಯವತಿಯ ತಂದೆಯ ಮುಂದೆ ನಿಂತು ಸೂರ್ಯ ಚಂದ್ರರನ್ನೇ ಸಾಕ್ಷಿಯಾಗಿಟ್ಟು ದೇವವ್ರತ ಗರ್ಜಿಸಿದ್ದು ಹೀಗೆ: ನಾನು ದೇವವ್ರತ ಆಜನ್ಮ ಬ್ರಹ್ಮಚಾರಿಯಾಗಿರುತ್ತೇನೆ. ಜೀವನದಲ್ಲಿ ಮದುವೆ ಅನ್ನೋದೇ ಇಲ್ಲ. ನನಗೆ ಮಕ್ಕಳಾಗಲ್ಲ. ಸಂತಾನಹೀನನಾಗಿಯೇ ಬದುಕಿ ಸಂತಾನಹೀನನಾಗಿಯೇ ಸಾಯ್ತೇನೆ. ಇದು ನನ್ನ ಅಚಲ ಪ್ರತಿಜ್ಞೆ. ಅಷ್ಟೇ. ಆ ಮಾತುಗಳು ಇಡೀ ಇತಿಹಾಸದ ದಿಕ್ಕನ್ನೇ ಬದಲಾಯಿಸ್ಬಿಟ್ವು. ಆ ಘೋರ ಪ್ರತಿಜ್ಞೆಯಿಂದಾಗಿಯೇ ಅಂದಿನಿಂದ ದೇವವ್ರತನಿಗೆ ಭೀಷ್ಮ ಅನ್ನೋ ಹೆಸರು ಬಂತು. ಅವನಿನ್ನು ಹಸ್ತಿನಾಪುರದ ಯುವರಾಜ ದೇವವ್ರತನಾಗಿ ಉಳಿಲಿಲ್ಲ. ಬದಲಿಗೆ ತನ್ನ ಪ್ರತಿಜ್ಞೆಯ ಸಂಕೋಲೆಯಲ್ಲಿ ಬಂದಿಯಾಗಿ ಹಸ್ತಿನಾಪುರದ ಸಿಂಹಾಸನದ ಶಾಶ್ವತ ಸೇವಕನಾಗಿ, ಮಹಾವೀರ ಭೀಷ್ಮನಾಗಿ ಬದಲಾದ. ಸರಿ, ಪ್ರತಿಜ್ಞೆತೋ ಆಯ್ತು. ಮುಂದೆ ಮಗನ ತ್ಯಾಗ ಕೇಳಿ ಶಂತನುವಿಗೆ ಒಂದು ಕ್ಷಣ ಹೆಮ್ಮೆ ಅನ್ಸಿದ್ದು ನಿಜ. ಆದ್ರೆ ಮರುಕ್ಷಣವೇ ಆ ಹೆಮ್ಮೆಯ ಜಾಗದಲ್ಲಿ ವಿಪರೀತ ದುಃಖ ಆವರಿಸ್ಕೊಂಡ್ಬಿಡ್ತು. ಆ ತ್ಯಾಗಕ್ಕೆ ಪ್ರತ್ಯಾಗಿ ಅವನು ಒಂದು ವರ ಕೊಟ್ಟ. ಆದ್ರೆ ಆ ವರ ಕೂಡ ಒಂದ್ ರೀತಿ ಮುರಿಯೋಕಾಗದ ಸಂಕೋಲಿಯಾಗಿ ಭೀಷ್ಮನನ್ನ ಕಟ್ಟಿ ಹಾಕಿತು. ಮಗನ ಆ ಭಯಂಕರ ಪ್ರತಿಜ್ಞೆ ಕೇಳಿ ಶಂತನುವಿನ ಎದೆ ಒಡೆದು ಹೋಯಿತು. ಅವನು ದುಃಖದಲ್ಲಿ ಹೇಳಿದ್ದು ಇಷ್ಟೇ: ಬೇಡ ಮಗನೇ, ಎಂಥ ಘೋರ ಪ್ರತಿಜ್ಞೆ ಮಾಡ್ಬಿಟ್ಟೆ. ನನ್ನ ಒಂದು ಕ್ಷಣದ ಸುಖಕ್ಕೋಸ್ಕರ ನಿನ್ನ ಇಡೀ ಜೀವನವನ್ನೇ ಬಲಿ ಕೊಟ್ಬಿಟ್ಟಿಯಲ್ಲ. ಇದನ್ನ ನಾನು ಹೇಗ್ ಮರೆಯೋದು? ಅವನ ಪ್ರತಿಯೊಂದು ಮಾತಲ್ಲೂ ಪಶ್ಚಾತ್ತಾಪದ ಕಿಡಿ ಕಾಣ್ತಾ ಇತ್ತು. ಮಗನ ಆ ದೊಡ್ಡ ತ್ಯಾಗಕ್ಕೆ ಪ್ರತಿಯಾಗಿ ಶಂತನು ಇಚ್ಛಾಮೃತ್ಯು ಅನ್ನೋ ವರವನ್ನು ಕೊಡ್ತಾನೆ. ಅಂದ್ರೇನು? ಭೀಷ್ಮ ತನಗೆ ಸಾವು ಬೇಕು ಅಂತ ಅನ್ಸೋವರೆಗೂ ಅವನಿಗೆ ಸಾವೇ ಬರೋದಿಲ್ಲ. ಯೋಚನೆ ಮಾಡಿ, ಇದು ಬರೀ ಒಂದು ಶಕ್ತಿಯಾಗಿರ್ಲಿಲ್ಲ. ತನ್ನ ಕೆಲ್ಸ ಮುಗೀತು ಅಂತ ತಾನೇ ಅಂದುಕೊಳ್ಳೋವರೆಗೂ ಹಸ್ತಿನಾಪುರದಲ್ಲಿ ನಡೆಯೋ ಎಲ್ಲಾ ಏಳುಬೀಳುಗಳನ್ನ ನೋಡ್ತಾ ಬದುಕಬೇಕಾದ ಒಂದು ದೊಡ್ಡ ಹೊರೆಯಾಗಿತ್ತದು. ರಾಜಸಭೆಯಲ್ಲಿ ಭೀಷ್ಮ ತನ್ನ ಮಾತನ್ನ ಇನ್ನಷ್ಟು ಸ್ಪಷ್ಟಪಡಿಸ್ತ: ಇವತ್ತಿಂದ ಹಸ್ತಿನಾಪುರದ ಸಿಂಹಾಸನದ ಮೇಲೆ ಯಾರ್ ಬೇಕಾದ್ರೂ ಕೂರ್ಲಿ, ಅವರಲ್ಲಿ ನಾನು ನನ್ನ ತಂದೆಯನ್ನೇ ಕಾಣ್ತೀನಿ, ಅವರಿಗೆ ನಿಷ್ಠೆಯಿಂದ ಸೇವೆ ಮಾಡ್ತೀನಿ. ಅಂದ್ರೆ ನೋಡಿ, ಅವನ ನಿಷ್ಠೆ ವ್ಯಕ್ತಿಗೆ ಆಗಿರ್ಲಿಲ್ಲ, ಬದಲಿಗೆ ಆ ಪವಿತ್ರ ಸಿಂಹಾಸನಕ್ಕೆ ಆಗಿತ್ತು. ಕೊನೆಗೂ ಶಂತನು ಸತ್ಯವತಿಯನ್ನ ಮದುವೆಯಾದ. ಪ್ರೀತಿತೋ ಗೆಲ್ತು. ಆದರೆ ಆ ಗೆಲುವಿಗಾಗಿ ಅವನು ತೆತ್ತ ಬೆಲೆ ಜೀವನದ ನೆಮ್ಮದಿ.
ಅಂದಿನಿಂದ ಆ ಅರಮನೆಯಲ್ಲಿ ಸಂತೋಷ ಅನ್ನೋದೇ ಮಾಯವಾಗಿತ್ತು. ಎಲ್ಲೆಲ್ಲೂ ಪಶ್ಚಾತ್ತಾಪದ ಒಂದು ಬೇಸರದ ವಾತಾವರಣ. ಹೌದು, ಅರಮನೆಯ ವಾತಾವರಣ ಪೂರ್ತಿ ಬದಲಾಗಿ ಹೋಗಿತ್ತು. ಶಂತನು ಮತ್ತು ಸತ್ಯವತಿಗೆ ಚಿತ್ರಾಂಗದ ವಿಚಿತ್ರವೀರ್ಯ ಅಂತ ಇಬ್ರು ಗಂಡು ಮಕ್ಕಳು ಹುಟ್ಟಿದ್ರು. ಆದ್ರೆ ವಾರಸುದಾರರು ಬಂದ್ರು ಅನ್ನೋ ಸಂತೋಷವೇ ಇರಲಿಲ್ಲ. ಬದಲಿಗೆ ಎಲ್ಲರ ಮನಸ್ಸಲ್ಲೂ ಒಂದು ಅಪರಾಧಿ ಪ್ರಜ್ಞೆ. ಸತ್ಯವತಿ ತನ್ನ ಸೌಂದರ್ಯವೇ ಭೀಷ್ಮನ ಜೀವನ ಹಾಳು ಮಾಡಿದ ಶಾಪ ಅಂತ ಕೊರಗ್ತಾ ಇದ್ಲು. ಇತ್ತ ಶಂತನು ನನ್ನ ಒಂದು ಕ್ಷಣದ ಸುಖಕ್ಕೋಸ್ಕರ ಇಡೀ ಹಸ್ತಿನಾಪುರದ ಭವಿಷ್ಯವನ್ನೇ ಹಾಳು ಮಾಡ್ದೆನಲ್ಲ ಅಂತ ಒಳಗೊಳಗೆ ಕುದಿತಾ ಇದ್ದ. ತನ್ನ ಕೊನೆಗಾಲದಲ್ಲಿ ತುಂಬಾ ದುರ್ಬಲನಾಗಿದ್ದ ಶಂತನು ತನ್ನ ತಪ್ಪನ್ನ ಒಪ್ಕೊಂಡಿದ್ದು ಹೀಗೆ: ನನ್ನ ಇವತ್ತಿನ ಸುಖಕ್ಕೋಸ್ಕರ ನಾನು ಹಸ್ತಿನಾಪುರದ ನಾಳೆಯನ್ನೇ ಪಣಗಿಟ್ಬಿಟ್ಟೆ. ನನ್ನ ಹಿರಿಯರಿಗೆ, ಪೂರ್ವಜರಿಗೆ ನಾನು ದೊಡ್ಡ ಅಪಮಾನ ಮಾಡಿದ್ದೇನೆ. ಆ ಮಾತುಗಳಲ್ಲಿ ಎಷ್ಟು ನೋವಿತ್ತು ಅಂದ್ರೆ ಹೇಳೋಕ್ಕಾಗಲ್ಲ. ಹೀಗೆ ಶಂತನುವಿನ ದುರಂತದ ಕತೆ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಮೊದಲು ಭೀಷ್ಮನ ಪ್ರತಿಜ್ಞೆ, ಅದು ಅವರ ಇಡೀ ಕುಟುಂಬದ ಹಣೆಬರಹವನ್ನೇ ಬರೆದ್ಬಿಡ್ತು. ಆಮೇಲೆ ಮಕ್ಕಳ ಜನನ, ಅದು ಸಂತೋಷದ ಬದಲು ದುಃಖವನ್ನೇ ಜಾಸ್ತಿ ಮಾಡ್ತು. ದಿನದಿನಕ್ಕೆ ಆ ಅಪರಾಧಿ ಪ್ರಜ್ಞೆ ಅವರಿಬ್ಬರನ್ನೂ ಸುಡೋಕೆ ಶುರು ಮಾಡ್ತು. ಕೊನೆಗೆ ಆ ಪಶ್ಚಾತ್ತಾಪದ ಭಾರ ತಾಳ್ಲಾರ್ದೆ ರಾಜನ ಹೃದಯ ಬಡಿತವನ್ನೇ ನಿಲ್ಲಿಸ್ಬಿಡ್ತು. ಅವನ ಸಾವು ಶಾಂತಿಯಿಂದ ಆಗಿಲ್ಲ. ಕೊನೆಗೆ ಉಳಿಯೋದು ಒಂದೇ ಪ್ರಶ್ನೆ: ಭೀಷ್ಮ ಮಾಡಿದ ಆ ತ್ಯಾಗ ಅದು ತಂದೆಯ ಮೇಲಿನ ಭಕ್ತಿಯ ಶ್ರೇಷ್ಠ ಉದಾಹರಣೆನಾ, ಅಥವಾ ಒಂದು ಇಡೀ ರಾಜವಂಶದ ವಿನಾಶಕ್ಕೆ ಕಾರಣವಾದ ಒಂದು ದೊಡ್ಡ ದುರಂತ ತಪ್ಪಾ? ಈ ಪ್ರಶ್ನೆಗೆ ಉತ್ತರ ಇವತ್ತಿಗೂ ಇತಿಹಾಸ ಹುಡುಕ್ತಾ ಇದೆ. ಬಹುಶಃ ಈ ಬಗ್ಗೆ ಯೋಚಿಸಬೇಕಾದ್ದು ನಾವೇ.